ಐಪಿಎಲ್ 2026 ಹತ್ತಿರ ಬರ್ತಾ ಇರೋದ್ರಿಂದ ಕ್ರಿಕೆಟ್ ಲೋಕ ಇನ್ನೊಂದು ರೋಮಾಂಚಕ ಸೀಸನ್ಗೆ ಎದುರು ನೋಡ್ತಾ ಇದೆ. ಎಲ್ಲರ ಕಣ್ಣು ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ಮತ್ತು ಪಂಜಾಬ್ ಕಿಂಗ್ಸ್ ಪಿಬಿಕೆಎಸ್ ನಡುವೆ ನಡೆಯೋ ಹೈ ವೋಲ್ಟೇಜ್ ಕಾದಾಟಗಳ ಕಡೆಗೆ ತಿರುಗಿದೆ. ಈ ಎರಡು ತಂಡಗಳು ಐಪಿಎಲ್ ಇತಿಹಾಸದಲ್ಲಿ ತುಂಬಾ ಡೈನಾಮಿಕ್ ಮತ್ತು ಹೆಚ್ಚು ಸ್ಕೋರ್ ಆಗುವ ಪಂದ್ಯಗಳನ್ನ ಆಡಿ ಹೆಸರು ಮಾಡಿವೆ. ಅವರ ಪಂದ್ಯಗಳಲ್ಲಿ ಸಾಮಾನ್ಯವಾಗಿ ಆಕ್ರಮಣಕಾರಿ ಬ್ಯಾಟಿಂಗ್, ಚಾಣಾಕ್ಷ ಬೌಲಿಂಗ್ ಮತ್ತೆ ಕೊನೆವರೆಗೂ ಉಸಿರು ಬಿಗಿ ಹಿಡಿಯೋ ತರದ ಫಿನಿಶಿಂಗ್ ಇರುತ್ತೆ ಅಲ್ವಾ? ಅದ್ಕೆ ಅಭಿಮಾನಿಗಳಿಗೂ ವಿಶ್ಲೇಷಕರಿಗೂ ಇದು ತುಂಬಾನೇ ಮುಖ್ಯವಾದ ಪಂದ್ಯಗಳಾಗಿವೆ. ಇನ್ನು ಮುಂದೆ ಎಸ್ಆರ್ಎಚ್ ಮತ್ತು ಪಿಬಿಕೆಎಸ್ ನಡುವಿನ ಕಾದಾಟಗಳು ಪ್ಲೇಆಫ್ ಲೆಕ್ಕಾಚಾರವನ್ನೇ ಬದಲಿಸಬಲ್ಲ ಮತ್ತು ಮುಂಬರುವ ಐಪಿಎಲ್ ಸೀಸನ್ನಲ್ಲಿ ನೆನಪಿಡುವಂತಹ ಕ್ಷಣಗಳನ್ನ ಸೃಷ್ಟಿಸಬಲ್ಲ ಪ್ರಮುಖ ಪಂದ್ಯಗಳಾಗಲಿವೆ. ಈ ವೈರತ್ವದ ಅಡಿಪಾಯ ಐಪಿಎಲ್ 2024 ಸೀಸನ್ನಲ್ಲೇ ಸ್ಪಷ್ಟವಾಗಿ ಕಾಣಿಸಿತ್ತು. ಮುಂದಿನ ಮುಖಾಮುಖಿಗಳಿಗೆ ಇದು ಒಂದು ದೊಡ್ಡ ಸವಾಲನ್ನೇ ಒಡ್ಡಿದೆ ಅಂತ ಹೇಳಬಹುದು. ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ತಂಡ ಒಂದು ಬಲಿಷ್ಠ ಶಕ್ತಿಯಾಗಿ ಗುರುತಿಸಿಕೊಂಡಿದೆ. ಅದರಲ್ಲೂ ಪವರ್ಪ್ಲೇ ಓವರ್ಗಳಲ್ಲಿ ಅವರ ಸ್ಫೋಟಕ ಆರಂಭಗಳಿಗೆ ತುಂಬಾ ಹೆಸರುವಾಸಿಯಾಗಿದೆ. ಐಪಿಎಲ್ 2024ರಲ್ಲಿ ಎಸ್ಆರ್ಎಚ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 1 ವಿಕೆಟ್ ಕಳೆದುಕೊಳ್ಳದೆ ಬರೋಬ್ಬರಿ 125 ರನ್ ಸಿಡಿಸಿ ಪವರ್ಪ್ಲೇನಲ್ಲಿ ಅತಿ ಹೆಚ್ಚು ಸ್ಕೋರ್ ಗಳಿಸಿದ ದಾಖಲೆ ಬರೆದಿತ್ತು. ಈ ದಾಖಲೆಯ ಪ್ರದರ್ಶನ ಆರಂಭದಿಂದಲೇ ಪಂದ್ಯದ ಮೇಲೆ ಹಿಡಿತ ಸಾಧಿಸಬೇಕು ಅನ್ನೋ ಅವರ ಇರಾದೆಯನ್ನು ಸ್ಪಷ್ಟಪಡಿಸಿತ್ತು. ಪ್ಯಾಟ್ ಕಮಿನ್ಸ್ ನಾಯಕತ್ವದಲ್ಲಿ ತಂಡ ಅತಿ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿಯನ್ನು ರೂಢಿಸಿಕೊಂಡಿತ್ತು. ಇದರಿಂದ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರಂಥ ಬ್ಯಾಟ್ಸ್ಮನ್ಗಳು ಸತತವಾಗಿ ಎದುರಾಳಿ ಬೌಲರ್ಗಳನ್ನು ತೀವ್ರ ಒತ್ತಡಕ್ಕೆ ಸಿಲುಕಿಸಿದ್ದರು. ವೇಗದ ರನ್ ಗಳಿಕೆಗೆ ಹೆಸರುವಾಸಿಯಾದ ಅಭಿಷೇಕ್ ಶರ್ಮಾ, ಪಂಜಾಬ್ ಕಿಂಗ್ಸ್ ವಿರುದ್ಧದ ತಮ್ಮ ಐಪಿಎಲ್ 2024ರ ಜಯದಲ್ಲಿ ಕೇವಲ 28 ಎಸೆತಗಳಲ್ಲಿ ನಿರ್ಣಾಯಕ 66 ರನ್ ಸಿಡಿಸಿದ್ರು. ಅದೇ ಪಂದ್ಯದಲ್ಲಿ ಟ್ರಾವಿಸ್ ಹೆಡ್ ಕೂಡ 28 ಎಸೆತಗಳಲ್ಲಿ ಅಬ್ಬರದ 46 ರನ್ ಗಳಿಸಿ ಮಿಂಚಿದ್ರು. ಇದು ಎಸ್ಆರ್ಎಚ್ ತಂಡದ ಅಬ್ಬರದ ಆಕ್ರಮಣಕಾರಿ ಆಟವನ್ನು ಆಡೋ ಸಾಮರ್ಥ್ಯವನ್ನು ತೋರಿಸುತ್ತದೆ. ಇದು 2026ರ ಐಪಿಎಲ್ನಲ್ಲಿ ಅವರ ಸ್ಟ್ರಾಟಜಿಯ ಮುಖ್ಯ ಭಾಗವಾಗಲಿದೆ ಅಂತ ನಿರೀಕ್ಷೆಯಿದೆ. ಪಂಜಾಬ್ ಕಿಂಗ್ಸ್ ತಂಡದ ವಿಷಯಕ್ಕೆ ಬಂದ್ರೆ ಅವರು ಯಾವತ್ತೂ ಛಲ ಬಿಡದೆ ಹೋರಾಡ್ತಾರೆ. ಜೊತೆಗೆ ಪ್ರತಿಯೊಬ್ಬ ಆಟಗಾರನೂ ವೈಯಕ್ತಿಕವಾಗಿ ಅದ್ಭುತ ಪ್ರದರ್ಶನ ನೀಡುವ ಸಾಮರ್ಥ್ಯ ಹೊಂದಿದೆ. ಹಾಗಾಗಿ ಎಸ್ಆರ್ಎಚ್ ವಿರುದ್ಧ ಅವರ ಪಂದ್ಯಗಳು ಯಾವತ್ತೂ ಏಕಪಕ್ಷೀಯವಾಗಿರಲ್ಲ. ಬಲವಾದ ಹೊಡೆತಗಳಿಂದ ಹಾಗೂ ಬುದ್ಧಿವಂತಿಕೆಯ ಆಟದಿಂದ ಪಂದ್ಯದ ಗತಿಯನ್ನೇ ಬದಲಿಸಬಲ್ಲ ಆಟಗಾರರು ಅವರ ಬ್ಯಾಟಿಂಗ್ ಲೈನಪ್ನ ಶಕ್ತಿ. ಐಪಿಎಲ್ 2024ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಕಠಿಣ ಗುರಿಯನ್ನು ಬೆನ್ನಟ್ಟುವಾಗಲೂ ಪ್ರಭಸಿಮ್ರನ್ ಸಿಂಗ್ 45 ಎಸೆತಗಳಲ್ಲಿ 71 ರನ್ ಸಿಡಿಸಿ ತಂಡವನ್ನು ಮುನ್ನಡೆಸಿದ್ರು. ಸೀಸನ್ನಿನ ತಮ್ಮ ಅದ್ಭುತ ಫಾರ್ಮನ್ನು ಮುಂದುವರಿಸಿದ ಶಶಾಂಕ್ ಸಿಂಗ್ ಕೂಡ ಅವರಿಗೆ ಉತ್ತಮ ಬೆಂಬಲ ನೀಡಿದ್ರು. ಕೇವಲ 27 ಎಸೆತಗಳಲ್ಲಿ 66 ರನ್ಗಳ ಅಬ್ಬರದ ಇನ್ನಿಂಗ್ಸ್ ಆಡಿದ್ರು. ಈ ಪ್ರದರ್ಶನಗಳು ಪಂಜಾಬ್ ಕಿಂಗ್ಸ್ನ ಬ್ಯಾಟಿಂಗ್ ಡೆಪ್ತ್ ಎಷ್ಟಿದೆ ಅನ್ನೋದನ್ನು ಮತ್ತು ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆಹಾಕುವ ಅಥವಾ ದೊಡ್ಡ ಗುರಿಗಳನ್ನು ಬೆನ್ನಟ್ಟುವ ಅವರ ಸಾಮರ್ಥ್ಯವನ್ನು ಸ್ಪಷ್ಟಪಡಿಸುತ್ತವೆ. ಮುಂದಿನ ಐಪಿಎಲ್ 2026 ಸೀಸನ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನಂತಹ ಬಲಿಷ್ಠ ಎದುರಾಳಿಗಳನ್ನು ಎದುರಿಸಲು ಅವರ ಆಕ್ರಮಣಕಾರಿ ಹೊಡೆತಗಳು ಮತ್ತು ನಿರ್ಭೀತ ಆಕ್ರಮಣಕಾರಿ ಆಟ ಪ್ರಮುಖವಾಗಿರುತ್ತೆ. ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ಮತ್ತು ಪಂಜಾಬ್ ಕಿಂಗ್ಸ್ ಪಿಬಿಕೆಎಸ್ ತಂಡಗಳ ನಡುವಿನ ಹಿಂದಿನ ಪಂದ್ಯಗಳು ಯಾವಾಗಲೂ ರನ್ ಹೊಳೆಹರಿಸುವ, ಬೌಂಡರಿ ಮತ್ತು ಸಿಕ್ಸರ್ಗಳಿಂದ ಅಭಿಮಾನಿಗಳನ್ನು ರೋಮಾಂಚನಗೊಳಿಸುವ ಸ್ಪರ್ಧೆಗಳಾಗಿವೆ. ಈ ಸ್ಪರ್ಧೆಯ ತೀವ್ರತೆಗೆ ಐಪಿಎಲ್ 2024ರಲ್ಲಿ ನಡೆದ ಈ ಎರಡು ತಂಡಗಳ ನಡುವಿನ ಪಂದ್ಯವೇ ಉತ್ತಮ ಉದಾಹರಣೆ. ಆ ಪಂದ್ಯದಲ್ಲಂತೂ ಪಂಜಾಬ್ ಕಿಂಗ್ಸ್ ನೀಡಿದ್ದ 215 ರನ್ಗಳ ದೊಡ್ಡ ಮೊತ್ತದ ಗುರಿಯನ್ನು ಸನ್ರೈಸರ್ಸ್ ಹೈದರಾಬಾದ್ ಯಶಸ್ವಿಯಾಗಿ ಬೆನ್ನಟ್ಟಿತ್ತು. ಅಲ್ಲದೆ 4 ವಿಕೆಟ್ ಮತ್ತು 5 ಎಸೆತಗಳು ಬಾಕಿಯಿರುವಾಗಲೇ ಗೆಲುವು ತನ್ನದಾಗಿಸಿಕೊಂಡಿತ್ತು. ಈ ರೀತಿಯ ಪಂದ್ಯಗಳು ಎರಡೂ ತಂಡಗಳಲ್ಲಿರುವ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿ ಮತ್ತು ಬೌಲರ್ಗಳಿಗೆ ಒಡ್ಡುವ ಸವಾಲಿನ ಪರಿಸ್ಥಿತಿಗಳನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಒತ್ತಡದಲ್ಲಿ ಆಡುವ ಸಾಮರ್ಥ್ಯ ಮತ್ತು ಸಿಕ್ಕ ಅರೆಬರೆ ಅವಕಾಶಗಳನ್ನು ಗೆಲುವಿನ ಕ್ಷಣಗಳನ್ನಾಗಿ ಪರಿವರ್ತಿಸುವ ಚಾಕಚಕ್ಯತೆ ಮುಂದಿನ ಐಪಿಎಲ್ 2026 ಪಂದ್ಯಗಳಲ್ಲಿ ಖಂಡಿತವಾಗಿಯೂ ನಿರ್ಣಾಯಕವಾಗಲಿದೆ. ಯಾಕಂದ್ರೆ ಎರಡೂ ತಂಡಗಳು ತಮ್ಮ ಸ್ಫೋಟಕ ಬ್ಯಾಟಿಂಗ್ ಪವರ್ ಮತ್ತು ಸ್ಟ್ರಾಟಜಿಕ್ ಬೌಲಿಂಗ್ ಮೂಲಕ ಒಂದನ್ನೊಂದು ಮೀರಿಸಿ ನಿಲ್ಲೋಕೆ ನೋಡುತ್ತವೆ. ಈ ಪಂದ್ಯಗಳ ಡೈನಾಮಿಕ್ ಸ್ವಭಾವವೇ ಐಪಿಎಲ್ ಅನಿರೀಕ್ಷಿತ ಮತ್ತು ರೋಮಾಂಚಕ ಕ್ರಿಕೆಟ್ಗೆ ಹೆಸರುವಾಸಿಯಾಗಲು ಪ್ರಮುಖ ಕೊಡುಗೆ ನೀಡುತ್ತದೆ. ಐಪಿಎಲ್ 2026 ಸೀಸನ್ ಹತ್ರ ಬರ್ತಿದ್ದಂತೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತೆ ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯಗಳ ಬಗ್ಗೆ ಕುತೂಹಲ ಹೆಚ್ಚಾಗ್ತಿದೆ. ಯಾಕಂದ್ರೆ ಹಿಂದೆ ಅವರು ಆಡಿರೋ ರೋಚಕ ಪಂದ್ಯಗಳು ಮತ್ತೆ ಕೆಲವು ಆಟಗಾರರ ವೈಯಕ್ತಿಕ ಅದ್ಭುತ ಪ್ರದರ್ಶನಗಳು ಅದಕ್ಕೆ ಮುಖ್ಯ ಕಾರಣ. 2026ರ ಅಧಿಕೃತ ವೇಳಾಪಟ್ಟಿ ಮತ್ತೆ ಪಂದ್ಯಗಳ ವಿವರಗಳು ಇನ್ನೂ ಬಂದಿಲ್ಲ. ಆದ್ರೆ ಈ ಎರಡೂ ಟೀಮ್ಗಳ ಹೈ ಆಕ್ಟೇನ್ ಬ್ಯಾಟಿಂಗ್ ಮತ್ತೆ ಪೈಪೋಟಿ ಮನೋಭಾವ ನೋಡಿದ್ರೆ ಇವು ಖಂಡಿತ ನೋಡಲೇಬೇಕಾದ ಪಂದ್ಯಗಳಾಗಿರುತ್ತೆ. ಅಭಿಮಾನಿಗಳು ಪ್ಯಾಟ್ ಕಮಿನ್ಸ್ ತಮ್ಮ ತಂತ್ರಗಾರಿಕೆಯಿಂದ ಎಸ್ಆರ್ಎಚ್ ಮುನ್ನಡೆಸೋದನ್ನ ನೋಡಬಹುದು. ಅತ್ತ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಪವರ್ಪ್ಲೇನಲ್ಲಿ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮುಂದುವರಿಸೋಕೆ ನೋಡ್ತಾರೆ. ಇನ್ನು ಪಿಬಿಕೆಎಸ್ ಕಡೆಯಿಂದ ಶಶಾಂಕ್ ಸಿಂಗ್ ಮತ್ತೆ ಪ್ರಭಸಿಮ್ರನ್ ಸಿಂಗ್ ಅವರಂಥ ಆಟಗಾರರ ಸ್ಥಿರ ಪ್ರದರ್ಶನ ಮತ್ತು ಸ್ಫೋಟಕ ಸಾಮರ್ಥ್ಯ ಬಹಳ ಮುಖ್ಯ. ಒಟ್ಟಿನಲ್ಲಿ ಈ ರೋಚಕ ಪೈಪೋಟಿಯ ಮತ್ತೊಂದು ಸುತ್ತಿಗೆ ವೇದಿಕೆ ಸಿದ್ಧವಾಗಿದೆ ಅಂತ ಹೇಳಬಹುದು. ಯಾಕಂದ್ರೆ ಎರಡೂ ತಂಡಗಳು ಮುಂಬರುವ ಐಪಿಎಲ್ ಸೀಸನ್ನಲ್ಲಿ ಮೇಲುಗೈ ಸಾಧಿಸೋಕೆ ನೋಡೋದ್ರಿಂದ ಹೆಚ್ಚು ಆಕ್ರಮಣಕಾರಿ ಕ್ರಿಕೆಟ್ ಮತ್ತು ಮರೆಯಲಾಗದ ಕ್ಷಣಗಳನ್ನ ನಾವು ನಿರೀಕ್ಷೆ ಮಾಡಬಹುದು.